ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ.ಎಂ. ಶಿವಲಿಂಗೇಗೌಡರು ಅರಸೀಕೆರೆ ನಗರದಲ್ಲಿರುವ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿಯವರ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆ ನೆರವೇರಿಸಿ ಸ್ವಾಮಿಯವರ ಆಶೀರ್ವಾದ ಪಡೆದರು. ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಒಂದು ತಿಂಗಳಿನಿಂದ ಅರ್ಧವಾಗಿ ದೇವಸ್ಥಾನದ ಹತ್ತಿರ ಭಜನಾ ಮಂಡಳಿಯವರಿಗೆ ಸನ್ಮಾನಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಥಮ ದರ್ಜೆ ಉತ್ತೀರ್ಣರಾದವರಿಗೆ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿಯವರ ಕಮಿಟಿ ಅಧ್ಯಕ್ಷರು, ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಸಂಕ್ರಾಂತಿ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಈ ಮಳೆ ಮಲ್ಲೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ನಿಂತು ಇಡೀ ನಮ್ಮ ತಾಲೂಕಿನ ಕ್ಷೇತ್ರದ ಎಲ್ಲ ಜನತೆಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭಾಶಯಗಳನ್ನು ನಾನು ತಿಳಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನತೆಗೂ ಕೂಡ ನನ್ನ ಆರ್ಥಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರತಿ ವರ್ಷ 25 ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಈ ಒಂದು ಸ್ಥಳದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಿ ಶೂನ್ಯ ಮಾಸ ಹೋಗಿ ಉತ್ತಮವಾದಂಥ ದಿವಸಗಳು ಬಂದಂಥ ಈ ದಿವಸ ಆ ಭಗವಂತನನ್ನು ದರ್ಶನ ಮಾಡಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡತಕ್ಕಂಥ ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಅರಸೀಕೆರೆ ಪ್ರಾಧಿಕಾರದ ಅಧ್ಯಕ್ಷರು, ಬೆಂಗಳೂರಾಗಿರ್ತಕ್ಕಂಥ ವರುಣ್ ಕುಮಾರ್ ಅವರೇ, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಅನಂತ ಇಂಟರ್ನ್ಯಾಷನಲ್ ಶಾಲೆ ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ಅನಂತಕುಮಾರ್ ಅವರೇ, ಮತ್ತೊಬ್ಬರು ಉದ್ಯಮಿಗಳು, ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ KPS ವಿಶ್ವನಾಥ್ ಅವರೇ, ನಮ್ಮ ಮಾಜಿ ನಗರಸಭಾ ಸದಸ್ಯರಾದ ಮೇಲಿಗೇರಿಗೌಡರೇ, ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಾಜಿ ನಗರಸಭಾ ಸದಸ್ಯರಾದ ನನ್ನ ಅವಿನಾಶ್ ಅವರು ಮತ್ತೆಲ್ಲ ನಮ್ಮ ಗುರುಗಳ ಎಲ್ಲ ಮಳೆ ಮಲ್ಲೇಶ್ವರ ಸೇವಾ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ಪದಾಧಿಕಾರಿಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಮಾತೆಯರೇ, ಅಕ್ಕ ತಂಗಿಯರೇ, ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಮಳೆ ಮಲ್ಲೇಶ್ವರ ಸ್ವಾಮಿಯ ಶ್ರೀವಾಸ್ ಕೃಷ್ಣರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ. ಧಾರ್ಮಿಕ ನಂಬಿಕೆಯಲ್ಲಿ ಇಷ್ಟಪಡ್ತಕ್ಕಂಥ, ಧಾರ್ಮಿಕತೆಯ ಬಗ್ಗೆ ಇಷ್ಟಪಡ್ತಕ್ಕಂಥ, ಸನಾತನ ಧರ್ಮದ ಬಗ್ಗೆ ಇಚ್ಛಾಶಕ್ತಿ ಇರ್ತಕ್ಕಂಥ, ಸನಾತನ ಧರ್ಮದ ವ್ಯವಸ್ಥೆಯ ಬಗ್ಗೆ ಅಪಾರವಾದಂಥ ಈ ಆಧುನಿಕ ಪ್ರಪಂಚದಲ್ಲೂ ಕೂಡ ವೈಜ್ಞಾನಿಕ ಲೋಕದ ಕಡೆ ಹೋಗ್ತಾ ಇದೆ. ಪ್ರಪಂಚ ತುಟ್ಟ ತುದಿಯನ್ನು ಮುಟ್ಟಿದ್ದಾರೆ. ಅಲ್ಲೇ ವೈಜ್ಞಾನಿಕವಾದಂಥ ಪ್ರಪಂಚದಲ್ಲಿ ತುಟ್ಟ ತುದಿಯನ್ನು ಮುಟ್ಟಿ ಮಾನವ ಸಂಘರ್ಷ ಈಗಾಗಲೇ ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಧಾರ್ಮಿಕತೆಯೇ ಮುಖ್ಯ. ಭಗವಂತ ಇದ್ದಾನೆ, ಆ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಭಾವನಾತ್ಮಕ ಚಿಂತನೆಯನ್ನು ಮಾಡಿದಂಥ ಪ್ರತಿಯೊಬ್ಬರೂ ಕೂಡ ಈ ಧಾರ್ಮಿಕ ನಂಬಿಕೆಯಲ್ಲಿ ಬರ್ತಾರೆ.
ಭಗವಂತ ಇದ್ದಾನೆ, ಇಲ್ಲಿ ಕಲ್ಲಾಗಿ ಮೂರ್ತಿಯಾಗಿ ಕೂತಿದ್ದಾನೆ. ನಾವು ನಮ್ಮ ಧಾರ್ಮಿಕ ಜೀವನವನ್ನ ಹಿಂದೆ ಸನಾತನ ಧರ್ಮದ ಇತಿಹಾಸವನ್ನು ತೆಗೆದುಕೊಂಡಾಗ ಆ ಸಾಕ್ಷಾತ್ ಪರಮಾತ್ಮ ಈ ಧರೆಗೆ, ಈ ಭೂಲೋಕಕ್ಕೆ ದಶಾವತಾರಗಳನ್ನ ಎತ್ತಿ ಈ ಧರೆಗೆ ಬಂದಿರತಕ್ಕಂಥ ಇತಿಹಾಸ ನಮ್ಮ ಸನಾತನ ಧರ್ಮದ ಇತಿಹಾಸದಲ್ಲಿ ಉಳಿದಿದೆ. ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಈ ಧರೆಗೆ ಬಂದು ಧರ್ಮ ಅಧರ್ಮಗಳ ಮಧ್ಯೆ ನಡೆದಂತ ಒಂದು ದೊಡ್ಡ ಹೋರಾಟದಲ್ಲಿ ಶ್ರೀರಾಮಚಂದ್ರನಾಗಿ ಈ ಧರೆಗೆ ಬಂದು ಆ ಯುಗದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳ ಎಲ್ಲ ಚರಿತ್ರೆಯನ್ನು ನಾವು ಓದಿದ್ದೇವೆ. ಆ ರೀತಿ ಪರಮಾತ್ಮ ಇದ್ದಾನೆ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಾನು ಕಲ್ಲಾಗಿರ್ತೇನೆ, ಪರಮಾತ್ಮನ ದರ್ಶನ ಎಲ್ಲೂ ಸಿಗೋದಿಲ್ಲ. ನಿನ್ನ ಕಾಯಕದಲ್ಲಿ ಮಾತ್ರ ಪರಮಾತ್ಮನ ದರ್ಶನ ಸಿಗ್ತಕ್ಕಂಥದ್ದು. ನೀನು ಮಾಡಿದಂಥ ಕಾಯಕದಲ್ಲಿ ತೃಪ್ತಿಯನ್ನು ಕೊಟ್ಟಾಗ ಮಾತ್ರ ಪರಮಾತ್ಮನ ದರ್ಶನ ಆಗುತ್ತೆ, ಎಲ್ಲರಿಗೂ ದರ್ಶನ ಆಗೋದಿಲ್ಲ. ಅಧರ್ಮದ ದಾರಿ ಕೆಲವೇ ದಿವಸಗಳಲ್ಲಿ ಅದು ಅಧರ್ಮವಾಗಿಯೇ ಹೋಗುತ್ತೆ. ಅಧರ್ಮದ ದಾರಿಯನ್ನು ಹಿಡಿದಂಥವರು ಈ ಕಲಿಯುಗದಲ್ಲೂ ಕೂಡ ಯಾರೂ ಶ್ರೇಯಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಮಹಾನ್ ಇತಿಹಾಸಕಾರರ, ಇತಿಹಾಸ ತಜ್ಞರ, ಮಹಾನ್ ಮೇಧಾವಿಗಳ ಚರಿತ್ರೆಯನ್ನು ನೀವು ಅವಲೋಕನ ಮಾಡಿ, ಯಾರೂ ಸಹ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಆ ರೀತಿ ನಾವೆಲ್ಲ ಪರಮಾತ್ಮ ಇದ್ದಾನೆ ಅಂತೇಳಿ ತಿಳಿದು ಕೂತಿದ್ದೇವೆ. ಈ ತರ ಪರಮಾತ್ಮನ ಸೇವೆಯನ್ನು ಮಾಡ್ತಕ್ಕಂಥ, ಪರಮಾತ್ಮನ ಆ ಭಗವಂತ ಒಬ್ಬನೇ ಅವನ ಸೇವೆಯನ್ನು ಮಾಡ್ತಕ್ಕಂಥ ರೂಪದಲ್ಲಿ ಅನೇಕ ಇರುತ್ತೆ ಅಷ್ಟೇ. ವೃತ್ತಿಯಲ್ಲಿ ಮಾಡ್ಬೋದು, ಪ್ರತಿಯೊಂದು ವಿಧದಲ್ಲಿ ಮಾಡ್ಬೋದು. ಅದು ನಿಷ್ಠೆ ಅಂತಕ್ಕಂಥದ್ದು ನಿಷ್ಠೆ ಮಾಡಿದಾಗ ಅದು ಪರಮಾತ್ಮ ಒಪ್ಕತಾನೆ, ಸತ್ಯಾಸತ್ಯತೆಗಳನ್ನು ಹರಿತಾನೆ. ಅವರು ಯಾರು ಅದನ್ನು ಮಾಡ್ತಾರೆ, ಕೆಲವು ಸಂದರ್ಭದಲ್ಲಿ ಯಾವುದೋ ವ್ಯತ್ಯಾಸದಲ್ಲಿ ಅಧರ್ಮಕ್ಕೆ ದಾರಿ ಸಿಕ್ಕುತ್ತೆ. ಅಧರ್ಮಕ್ಕೆ ದಾರಿ ಸಿಕ್ಕಾಗ ಅದು ಬಹಳ ದಿವಸ ಬಾಳೋದಿಲ್ಲ. ಈ ಕಲಿಯುಗದಲ್ಲೂ ಕೂಡ ಅನೇಕ ನಿದರ್ಶನಗಳನ್ನು ಬೇಕಾದ್ರೆ ಹೇಳ್ಬೋದು, ಅನೇಕ ನಿದರ್ಶನಗಳನ್ನು ಹೇಳ್ಬೋದು. ಅದಕ್ಕೆ ಪರಮಾತ್ಮ ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾರೆ. ಈ ಕಲಿಯುಗದಲ್ಲಿ ಎಲ್ಲವನ್ನು ನೀವು ಅನುಭವಿಸಿ. ಹಿಂದೆ ಋಷಿ ಮುನಿಗಳು ಮಾತ್ರ ಪುಷ್ಪಕ ವಿಮಾನದಲ್ಲಿ ಹಾರಾಡ್ತಾ ಇದ್ದಾರೆ ಅಂತೇಳಿ ಪುಸ್ತಕಗಳು ಓದಿದ್ವಿ, ಚರಿತ್ರೆಯನ್ನು ತಿಳ್ಕೊಂಡಿದ್ವಿ. ಈಗ ಪರಮಾತ್ಮ ಏನು ಮಾಡಿದ್ದಾನೆ, ಪ್ರತಿಯೊಬ್ಬ ನರಮನುಷ್ಯರು ನೀವು ಪುಷ್ಪಕ ವಿಮಾನದಲ್ಲಿ ಹೋರಾಡಿ ಅಂತೇಳಿ ಕಲ್ಪಿಸಿಕೊಟ್ಟಿದ್ದಾನೆ. ಇದು ಪರಮಾತ್ಮನ ಇಚ್ಛಾಶಕ್ತಿ. ಇದನ್ನು ತಿಳ್ಕೊಂಡು ಯಾರೋ ವಿಜ್ಞಾನಿಗಳು ಅಂದರೆ ಆ ವಿಜ್ಞಾನಿಗಳ ಮುಖಾಂತರ ಆ ಪರಮಾತ್ಮನ ಪ್ರೇರಣೆಯಿಂದ ಆಗಿರ್ತಕ್ಕಂಥದ್ದು. ಈ ಕಲಿಯುಗದಲ್ಲಿ ಬರೀ ಋಷಿಮುನಿಗಳು, ತಪಸ್ವಿಗಳು, ಆಧ್ಯಾತ್ಮಿಕರು ಏನು ಯುಗಾಂತರದಲ್ಲಿ ಪುಷ್ಪಕ ವಿಮಾನದಲ್ಲಿ ತಿರುಗ್ತಾ ಇದ್ದು ಅಂತೇಳಿ ಓದಿದ್ದೀವೋ, ಅದು ಇವತ್ತು ಈ ಕಲಿಯುಗದಲ್ಲೂ ಪರಮಾತ್ಮನಿಗೆ ಎಲ್ಲ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಜೀವ್ ಅರಸೀಕೆರೆ, ಭಾರತ ವೈಭವ ನ್ಯೂಸ್, ಅರಸೀಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.